ಹಾಯ್ ಎವ್ರಿವನ್, ಇವತ್ತಿನ ಡೇ ಹೆಂಗೆ ಸ್ಪೆಂಡ್ ಮಾಡಿದೆ, ಏನೇನು ಕೆಲಸ ಮಾಡಿದೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡಿದೆ. ಆ್ಯಂಡ್ ಲಾಸ್ಟ್ ಸಂಡೇ ನಾವು ಇದಕ್ಕೆ ಹೋಗಿದ್ವಿ, ಒಂದು ಫ್ಯಾಮಿಲಿ ಫಂಕ್ಷನಿಗೆ ಹೋಗಿದ್ವಿ. ಸೊ ಅಲ್ಲಿ ಹೋದಾಗ ಕೆಲವೊಂದು ಬಿಟ್ಸ್ ಆ್ಯಂಡ್ ಪೀಸಸ್ ನಾನು ಶೂಟ್ ಮಾಡಿದ್ದೆ. ಸೊ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಐ ವಾಸ್ ವೆರಿ ಹ್ಯಾಪಿ ಬಿಕಾಸ್ ಫ್ಯಾಮ್ಲಿ ಎಲ್ಲ ಬಂದಿತ್ತು. ಸೊ ಅವ್ರನ್ನೆಲ್ಲ ಮೀಟ್ ಮಾಡಿ ಭಾಳ ಖುಷಿ ಆಯ್ತು. ಆ್ಯಂಡ್ ದೇ ವರ್ ಆಲ್ ಇನ್ ಗುಡ್ ಸ್ಪಿರಿಟ್. ಲೈಕ್ ಎಲ್ಲರೂ ವ್ಲಾಗ್ ಒಳಗೆ ಬರೋಕೆ ಒಪ್ಕೊಂಡ್ರೆ. ಸೊ ಐ ವಾಸ್ ವೆರಿ ಹ್ಯಾಪಿ. ಅಲ್ಲಿಂದೆಲ್ಲ ಬಿಟ್ಸ್ ಆ್ಯಂಡ್ ಪೀಸಸ್ ನಾನು ಶೂಟ್ ಮಾಡಿದ್ದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾ ದ್ಯಾಟ್ಸ್ ಆಲ್. ಊಟ ಅಂತೂ ಆಗೈತೆ ಈಗ. ಸೊ ಊಟ ಮಾಡಿ ಮಕ್ಕೊಳ್ಳೋದು. ಐ ಆಮ್ ಫುಲ್ಲಿ ಟಯರ್ಡ್. ಮಧ್ಯಾಹ್ನ ಸ್ವಲ್ಪ ಮಲ್ಕೊಂಡಿದ್ದೆ, ಸೊ ಈಗ ಮಲ್ಕೋಬೇಕು. ದ್ಯಾಟ್ಸ್ ದ ಎಂಡ್ ಆಫ್ ದ ಡೇ. ಮತ್ತು ನಾಳೆ ಏನೇನು ಮಾಡೋದು ಅಂತ ನೋಡೋಣ ಅಂತ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ದೆನ್ ನಾಳೆ ಬೆಳಗ್ಗೆ ಮತ್ತೆ ಏನೇನು ಪ್ಲ್ಯಾನ್ಸ್ ಅದಾವೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಐ ಥಿಂಕ್ ಇಟ್ ವಿಲ್ ಬಿ ಎಂಟರ್ಟೈನಿಂಗ್. ಸೊ ಕೀಪ್ ವಾಚಿಂಗ್. ಯಾ, ಥ್ಯಾಂಕ್ ಯು. ಬಾಯ್. ಗುಡ್ ನೈಟ್. ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ಸೊ ಎಲ್ಲರೂ ಆರಾಮದಾರಿ ಅನ್ಕೋತೀನಿ. ಇವತ್ತು 24th ಏಪ್ರಿಲ್. ಸೊ ಟೀ ಕುಡಿದೆ ಜಸ್ಟ್. ಈಗ ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ಅಷ್ಟು ಮಾಡಿ ಇವತ್ತು ನನ್ನ ನೀಸನ್ನು ಮೀಟ್ ಮಾಡೋಕ್ಕೆ ಹೋಗ್ಬೇಕು. ಸೊ ಇಲ್ಲೇ ಇರ್ತಾರೆ ಅವರು ಬೆಂಗಳೂರೊಳಗೆ. ಸೊ ಅವ್ರನ್ನ ಅಷ್ಟು ಮೀಟ್ ಮಾಡಿ ಬರಬೇಕು. ಭಾಳ ದಿವಸ ಆಗೈತಿ ಆಕಿನ ಮೀಟ್ ಮಾಡಿ. ದ್ಯಾಟ್ಸ್ ದ ಪ್ಲ್ಯಾನ್ ಫಾರ್ ಟುಡೇ. ಮತ್ತು ಇವತ್ತು ನಮ್ಮ ಅಕ್ಕ ನಮ್ಮ ಮನೆಗೆ ಬರ್ತಾಳೆ. ಸೊ ನಮ್ಮ ಅಕ್ಕ ಮೈಸೂರು ಹೋಗಿರ್ತಾಳೆ, ಆಕಿ ಇಲ್ಲಿಗೆ ಬರತ್ತಾಳೆ ನಮ್ಮ ಮನೆಗೆ. ಯಾ, ದ್ಯಾಟ್ಸ್ ದ ಪ್ಲ್ಯಾನ್. ಮತ್ತೇನು, ಈ ವೀಕೆಂಡ್ ನಾವು ಕಸಿನ್ಸ್ ಎಲ್ಲ ಗೆಟ್ ಟುಗೆದರ್ ಮಾಡಿ ಹಿಂಗೆ ಒನ್ ಡೇ ಔಟಿಂಗ್ ಹೋಗ್ಬೇಕಂತ ಅಂದ್ಕೊಂಡೇವಿ. ಸೊ ಒಂದು ಫಾರ್ಮ್ ಹೌಸ್ ಬುಕ್ ಮಾಡೇವಿ. ಸೊ ಅಲ್ಲಿಗೆ ಹೊಂಟೇವಿ. ಯಾ, ಐ ಆಮ್ ವೆರಿ ಎಕ್ಸೈಟೆಡ್ ಫಾರ್ ದ್ಯಾಟ್. ಅದಕ್ಕೂ ಎಲ್ಲ ಪ್ಯಾಕಿಂಗ್ ಮಾಡ್ಕೋಬೇಕು. ಫ್ಯಾಮ್ಲಿ ಎಲ್ಲ ಕಸಿನ್ಸ್ ಎಲ್ಲ ಜೊತೆಗೆ ಸೇರಿ ಹೊರಗೆ ಹೋಗೋದಂದ್ರೆ ಏನೋ ಒಂದು ಖುಷಿ. ಬಿಕಾಸ್ ಎಲ್ಲ ಲೈಕ್ ಮೈಂಡೆಡ್ ಇರ್ತಾರೆ. ಮತ್ತು ಒಂದೇ ಏಜ್ ಗ್ರೂಪ್ ಇದ್ದಾಗ ನಮ್ದೆಲ್ಲ ಥಿಂಕಿಂಗ್ ಒಂದೇ ಥರ ಇರ್ತೈತಿ. ಸೊ ಇಟ್ ವಿಲ್ ಬಿ ಫನ್. ಸೊ ದ್ಯಾಟ್ಸ್ ದ ಪ್ಲ್ಯಾನ್ ಫಾರ್ ದಿಸ್ ವೀಕೆಂಡ್. ಮತ್ತೇನಾದರೂ ಇದ್ರೆ ನಿಮ್ಮ ಜೊತೆ ಅಪ್ಡೇಟ್ ಮಾಡ್ತೀನಿ. ಪ್ರತೀಕ್ ಅವರಂತೂ ಆಫೀಸಿಗೆ ಹೋಗ್ಯಾರ ಆ್ಯಸ್ ಯೂಶ್ವಲ್. ಸೊ ಈವ್ನಿಂಗ್ ಬರ್ತಾರವ್ರು. ಅವ್ರು ಬಂದಮೇಲೆ ನಮ್ಮ ನೀಸ್ನ ಮೀಟ್ ಮಾಡಿ ಬರೋಕ್ಕೆ ಹೋಗ್ತೇವೆ. ದ್ಯಾಟ್ಸ್ ದ ಪ್ಲ್ಯಾನ್ ಗೈಸ್. ಸೊ ಈಗ ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನ್ ಮಾಡ್ಕೊಳತ್ತೀನಿ. ಬಿಕಾಸ್ ನನಗೆ ಪಿಗ್ಮೆಂಟೇಷನ್ ಜಾಸ್ತಿ ಆಗೈತೆ. ಸೊ ಅದ್ರ ಸಂಬಂಧ ನಾವು ಐ ಆಮ್ ಫಾಲೋಯಿಂಗ್ ಅ ಸರ್ಟನ್ ಸ್ಕಿನ್ ಕೇರ್ ರುಟೀನ್. ಇದು ನಂದು ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನ್. ಪಿಗ್ಮೆಂಟೇಷನ್ ಸಂಬಂಧ ಈ ರುಟೀನ್ ಫಾಲೋ ಮಾಡತ್ತೀನಿ. ನಾನು ಪ್ರೀವಿಯಸ್ ನೈಟ್ ಆಲ್ಫಾ ಎರ್ಬಿಟ್ವಿನ್ ಯೂಸ್ ಮಾಡಿರ್ತೀನಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತು ನಿಯಾಸಿನಮೈಡ್ ಅಪ್ಲೈ ಮಾಡಿರ್ತೀನಿ. ಆ್ಯಂಡ್ ನೈಟ್ ಐ ವಿಲ್ ಯೂಸ್ ರೆಟನಾಲ್. ಸೊ ಸರ್ಟನ್ಲಿ ರೆಡ್ಯೂಸ್ ಆಗೈತಿ. ಸಡನ್ನಾಗಿ ಯಾವುದೂ ಆಗಂಗಿಲ್ಲ. ಸೊ ಕನ್ಸಿಸ್ಟೆಂಟಾಗಿ ಮಾಡಿದಾಗ ಅದು ನಮ್ಗೆ ರಿಸಲ್ಟ್ ಗೊತ್ತಾಗ್ತೈತಿ. ಸೊ ಆಲ್ಫಾ ಅರ್ಬ್ಯೂಟಿನ್ ಯಾಕೆ ಹೆಲ್ಪ್ ಆಗ್ತೈತೆ ಅದು ಸನ್ ಟ್ಯಾನಿಂಗ್ ಮತ್ತು ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್ ರೆಡ್ಯೂಸ್ ಮಾಡೋಕ್ಕೆ ಭಾಳ ಹೆಲ್ಪ್ ಆಗ್ತೈತಿ. ಸೊ ಅದನ್ನು ಯೂಸ್ ಮಾಡತ್ತೀನಿ ಕರೆಂಟ್ಲಿ. ಐ ಥಿಂಕ್ ಈಗ 5-6 ಟೈಮ್ಸ್ ಅದನ್ನು ಅಪ್ಲೈ ಮಾಡೀನಿ. ಐ ಫೀಲ್ ಬೆಟರ್. ಲೈಕ್ ಪಿಗ್ಮೆಂಟೇಷನ್ ವೈಸ್ ಸ್ವಲ್ಪ ಸ್ಕಿನ್ ಕ್ಲಿಯರ್ ಅನ್ನಿಸ್ತೈತೆ ನನಗೀಗ. ಸೊ ಈಗ ಮಾಯ್ಶ್ಚರೈಸ್ ಹಚ್ಕೊಳತ್ತೀನಿ. ಇದ್ರ ಮೇಲೆ ನಾನು ಸನ್ಸ್ಕ್ರೀನ್ ಹಚ್ಕೋತೀನಿ. ಸೊ ಕರೆಂಟ್ಲಿ ವಿಶ್ಕೇರ್ ಅವ್ರದ್ದು ಲಿಪ್ ಬಾಮ್ ಟ್ರೈ ಮಾಡತ್ತೀನಿ. ಸೊ ಅದನ್ನು ಅಪ್ಲೈ ಮಾಡ್ತೀನಿ. I'm done with the morning skincare routine. Hi, hello, welcome back to my channel everyone. So ನಾನು ಹೇಳಿದ್ದೆಲ್ಲ ಬೆಳಗ್ಗೆನೇ ನಮ್ಮ
ಅಕ್ಕ ಮತ್ತು ಮಾಮಾರಿ ಮತ್ತು ನನ್ನ ನೀಸ್ನ ಮೀಟ್ ಮಾಡೋದಿತ್ತಂತ. ಸೊ ಹೋಗಿದ್ವಿ ಈವ್ನಿಂಗ್. ನನ್ನ ಅಕ್ಕ ಪೂರ್ಣಿಮಾ ಅಕ್ಕ ಮತ್ತು ಸುಜ್ಜು ಕೂಡ ಬಂದಿದ್ರು. ಸೊ ಅವ್ರನ್ನ ಮೀಟ್ ಮಾಡೋದಿತ್ತು. ಎಲ್ಲರೂ ಹೋಗಿ ಮೀಟ್ ಮಾಡಿ ಪ್ರಾಪ್ತಿ ಜೊತೆ ಆಲ್ಮೋಸ್ಟ್ 1.5 hour ಸ್ಪೆಂಡ್ ಮಾಡಿ ಆಕಿನ ಜೊತೆ ಆಟ ಆಡಿ ಬಂದ್ವಿ. ಸೊ ವಿ ಹ್ಯಾಡ್ ಅ ಗ್ರೇಟ್ ಟೈಮ್ ದೇರ್. ಈಗ ಜಸ್ಟ್ ಬಂದ್ವಿ ಮನೆಗೆ. ಕೆಲವೊಂದು ವಿಷಯ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ನಂದು ಮ್ಯಾರೇಜ್ ಆ್ಯನಿವರ್ಸರಿ ನೆಕ್ಸ್ಟ್ ಮಂತ್ ಐತಿ. ಸೊ 2 ಸಾರಿ ತಗೋಬೇಕಂತ ನಾನು ಅನ್ಕೊಂಡಿದ್ದೆ. ಸೊ 2 ಸಾರಿ ಆನ್ಲೈನ್ ಬುಕ್ ಕೂಡ ಮಾಡಿದ್ದೆ. ಅದು 2 ಯಾವ್ದ್ಯಾವ್ದಂದ್ರೆ, ಒಂದು ಕಾಂಟ್ರಾಸ್ಟ್ ಐತಿ. ಸೊ ಸಾರಿ ಈ ಥರ ಬರ್ತೈತಿ. ಅದ್ರದ್ದು ಕಾಂಬಿನೇಷನ್ ಈ ಥರ ಬರ್ತೈತಿ. ಸೊ ಇದು ಒಂದು ಸಾರಿ. ಈ ಕಲರ್ ಕಾಂಬಿನೇಷನ್ ನಂಗೆ ಪರ್ಸ್ನಲಿ ಭಾಳ ಲೈಕ್ ಆಯ್ತು. ಅನದರ್ ಒನ್ ಈ ಥರ. ನನ್ನ ಹತ್ರ ಈ ಥರದ ಸಾರಿ ಯಾವುದೂ ಇಲ್ಲ. ಆ್ಯಂಡ್ ಸೊ ಈ ಕಲರ್ ನನ್ನ ಹತ್ರ ಯಾವುದೂ ಇರಲಿಲ್ಲ. ಐ ಥಾಟ್ ಲೆಟ್ಸ್ ಟ್ರೈ ಅಂತ ತೊಗೊಂಡಿದ್ದಿದ್ದನ್ನು. ಸೊ ಇವು ಇನ್ನೂ ಸ್ಟಿಚ್ ಮಾಡಿಸ್ಬೇಕು. ಆ್ಯಂಡ್ ನಮ್ಮ ಅಪ್ಪಾಜಿಯವರು ಹುಟ್ಟಿ ಬೆಳೆದಿದ್ದ ಇಳ್ಕಲ್ ಹತ್ರ ಒಂದು ಹಳ್ಳಿ. ಸೊ ಅಲ್ಲಿ ವರ್ಷಕ್ಕೊಮ್ಮೆ ನಮ್ಮ ಮನೆಯೊಳಗೆ ಹೋಗ್ತಿರ್ತಾರೆ ಯಾವಾಗಲೂ. ಸೊ ಮಮ್ಮಿ ಅಣ್ಣ ಕೂಡ ಹೋಗಿದ್ರೆ, ಅಲ್ಲಿ ಹೋದಾಗ ಅವ್ರು ಸಡನ್ಲಿ ಕಾಲ್ ಮಾಡಿ ಹೇಳಿದ್ರು, ಇಲ್ಲಿ ನಾವು ಸಾರಿ ತೊಗೋಬೇಕಂತ ಮಾಡೇವಿ ಅಂತಂದು. ನಾನು ಗೆಸ್ ಕೂಡ ಮಾಡಿರಲಿಲ್ಲ ಅವ್ರು ಹೋಗ್ತಾರೆ ಅಂತಂದು. ಸೊ ಅವ್ರು ಹೋಗಿದ್ದು ಒನ್ ಆಫ್ ದ ಓಲ್ಡೆಸ್ಟ್ ಶಾಪ್ ಇನ್ ಇಳ್ಕಲ್. ಅಲ್ಲಿ ಹೋಗಿ ಸಾರಿ ಶಾಪಿಂಗ್ ಮಾಡ್ಕೊಂಬಂದಾರ. ನನಗೂ 2 ಸೀರೆ ತಂದಾರ. ಅವೆರಡು ಸಾರಿ ನಿಮಗೆ ತೋರಿಸ್ತೀನಿ. ಸೊ ಒಂದು ಈ ಥರ ಐತಿ. ಸೊ ಈ ಕಲರ್ ನಂಗೆ ಸ್ವಲ್ಪ ರಿಚ್ ಅನ್ನಿಸ್ತು. ಸೊ ಐ ಗಾಟ್ ದಿಸ್ ಒನ್. ಸೊ ಎರಡನೇದು ಇದು ಐತಿ. ಓ ಮೈ ಗಾಡ್, ದಿಸ್ ಸಾರಿ ನಂಗೆ ಭಾಳ ಇಷ್ಟ ಐತಿ. 2 ಕಲರ್ ಕಾಂಬಿನೇಷನ್ನ. ಐ ಥಿಂಕ್ ಏನರ ಐಡಿಯಾ ಮಾಡಿ ಒಂದು ಚಲೋ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು. ಇದಕ್ಕೆ ಈ ಥರ ಕಾಂಬಿನೇಷನ್ ಬಂದೈತಿ. ಇಟ್ಸ್ ಸೋ ಬ್ಯೂಟಿಫುಲ್ ಗೈಸ್. ನಂಗೆ ಪರ್ಸ್ನಲಿ ಭಾಳ ಇಷ್ಟ ಆಯ್ತು 4 ಸಾರಿ ಒಳಗೆ ಈ ಸಾರಿ ಕಲರ್ ಕಾಂಬಿನೇಷನ್ನ. ಆ್ಯಂಡ್ ಹುಡುಗ್ಯಾರ ಎಷ್ಟ ಮಾಡರ್ನ್ ಇರಲಿ, ವಿ ಆಲ್ವೇಸ್ ಲವ್ ಸಾರೀಸ್ ಅಂತ ನನಗೆ ಅನ್ನಿಸ್ತೈತಿ. ನನಗಂತೂ ಭಾಳ ಇಷ್ಟ ಸಾರೀಸ್. ನನಗೆ ಐ ವಿಲ್ ಬಿ ವೇಟಿಂಗ್ ಫಾರ್ ಅ ಚಾನ್ಸ್ ಟು ವೇರ್ ಅ ಸಾರಿ. ಯಾ ದಟ್ಸ್ ದ್ಯಾಟ್. ಮತ್ತು ಒನ್ ಮೋರ್ ಥಿಂಗ್, ನನ್ನ ವೀಡಿಯೋಸ್ ನೋಡಿ ಪ್ರತೀಕ್ ಅವ್ರ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಕೂಡ ಎಷ್ಟೋ ಜನ ಪರ್ಸ್ನಲಿ ಕಾಲ್ ಮಾಡಿ ಮೆಸೇಜ್ ಮಾಡಿ ನಂಗೆ ಅಪ್ರಿಷಿಯೇಟ್ ಮಾಡಿರಿ. ಸೊ ಯಾರು ಈಸಿಲಿ ಯಾರಿಗೂ ಅಪ್ರಿಷಿಯೇಟ್ ಮಾಡೋಂಗಿಲ್ಲ ಅಂತ ನನಗೆ ಅನ್ನಿಸ್ತೈತಿ. ನೀವು ಪರ್ಸ್ನಲಿ ನಂಗೆ ಮೆಸೇಜ್ ಮಾಡಿ ಕಾಲ್ ಮಾಡಿ ಅಪ್ರಿಷಿಯೇಟ್ ಮಾಡಿದ್ದ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಗೈಸ್. ಬಿಕಾಸ್ ನನ್ನ ಎಫರ್ಟ್ಸನ್ನು ರೆಕಗ್ನೈಸ್ ಮಾಡಿ ಅದನ್ನ ಅಪ್ರಿಷಿಯೇಟ್ ಮಾಡಿದ್ದ ಐ ವಿಲ್ ಆಲ್ವೇಸ್ ರಿಮೆಂಬರ್ ದ್ಯಾಟ್ ಆ್ಯಂಡ್ ಇಟ್ ಕೀಪ್ಸ್ ಮೀ ಗೋಯಿಂಗ್. ಯಾ that's that. ನೆಕ್ಸ್ಟ್ ವಿಡಿಯೋ ಒಳಗೆ ಮತ್ತೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್ ಆ್ಯಂಡ್ ಸಪೋರ್ಟ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಹ್ಯಾವ್ ಅ ಗ್ರೇಟ್ ವೀಕೆಂಡ್. ಬಾಯ್ ಬಾಯ್.